तर्काभयीकं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमति स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದ 12ನೇ ಅಧ್ಯಾಯದಲ್ಲಿ ಇವತ್ತು 45 ಹೌದಾಚಾರ್ಯ 45 45ನೇ ಶ್ಲೋಕ. ಶ್ರುತ್ವೈತಚ್ಶ್ರದ್ಧಯಾ ಭೀಕ್ಷ್ಣಂ ಅಚ್ಯುತ ನಮಸ್ಕಾರ ಗುರುಗಳೇ. ಭವೇದ್ಭಕ್ತಿರ್ಭಗವತಿ ಯಯಾ ಸ್ಯಾತ್ ಕ್ಲೇಶ ಸಂಕ್ಷಯಃ. ಮೈತ್ರೇಯರು ವಿದುರನಿಗೆ ಧ್ರುವ ಮಹಾರಾಜರ ಚರಿತ್ರೆಯನ್ನ ಇದುವರೆಗೂ ಕೂಡ ಬಹಳ ವಿಸ್ತಾರವಾಗಿ ವರ್ಣನೆಯನ್ನ ಮಾಡಿ, ಈಗ ಈ ಧ್ರುವ ಚರಿತ್ರೆಯನ್ನ ಓದೋದ್ರಿಂದ, ಹೇಳೋದ್ರಿಂದ, ಕೇಳೋದ್ರಿಂದ ಏನು ಫಲ ಬರುತ್ತೆ ಅಂತನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಹಿಂದಿನ 2 ಶ್ಲೋಕಗಳಿಂದ ಫಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಮೊದಲು ಹೇಳಿದ್ರು, ನಾನು ನಿನಗೆ ಇದನ್ನ ಪೂರ್ಣವಾಗಿ ವರ್ಣನೆ ಮಾಡಿದ್ದೇನೆ, ಇದು ಸಜ್ಜನರಿಗೆ ಸಮ್ಮತವಾದದ್ದು, ತತಾಂ ಸಮ್ಮತಂ ಚರಿತಂ ಅಂತ ಪ್ರಾರಂಭದಲ್ಲಿ ಹೇಳಿದರು. ಆಮೇಲೆ ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥಯನಂ ಮಹತೆ ಸ್ವರ್ಗಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಯಂ ಅಘಮರ್ಷಣಂ ಅಂತ ಹಿಂದಿನ ಶ್ಲೋಕದಲ್ಲಿ ಈ ಧ್ರುವ ಚರಿತ್ರೆ ಒಳ್ಳೆ ಧನವನ್ನ ತಂದು ಕೊಡ್ತದೆ, ಸಂಪತ್ತನ್ನ ಕೊಡ್ತದೆ, ಯಶಸ್ಸು, ಆಯುಷ್ಯ, ಪುಣ್ಯ, ಮಂಗಳವನ್ನ ತಂದು ಕೊಡ್ತಕ್ಕಂಥದ್ದು, ಹಾಗೆ ಸ್ವರ್ಗ ಮೋಕ್ಷಗಳನ್ನು, ವಿಶೇಷವಾಗಿ ಒಳ್ಳೆ ಮನಸ್ಸನ್ನ ತಂದು ಕೊಡ್ತಕ್ಕಂಥದ್ದು, ಹಾಗೆ ಸಕಲ ಪಾಪ ಪರಿಹಾರಕವಾಗಿರ್ತಕ್ಕಂಥದ್ದು ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಧ್ರುವನ ಚರಿತ್ರೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಭಗವಂತನಿಗೆ ಪ್ರಿಯನಾಗಿರ್ತಕ್ಕಂಥವನು ಆ ಧ್ರುವ, ಅಚ್ಯುತ ಪ್ರಿಯ, ಅವನ ಚೇಷ್ಟಿತಂ. ಅಚ್ಯುತ ಪ್ರಿಯನಾಗಿರ್ತಕ್ಕಂತಹ ಧ್ರುವನ ಒಂದು ಚರಿತ್ರೆ, ಇದನ್ನ
ಶ್ರದ್ಧೆಯಿಂದ ಮತ್ತೆ ಮತ್ತೆ ಕೇಳಬೇಕು. ಒಂದು ಸಲ ಕೇಳಿ ಆಯ್ತು, ಸರಿ ಓದಿ ಆಯ್ತು ಅಂತ ಬಿಟ್ಟು ಬಿಡಬಾರದು. ಇದನ್ನ ಮತ್ತೆ ಮತ್ತೆ ಕೇಳಬೇಕಂತೆ. ಆ ರೀತಿ ಕೇಳ್ತಾ ಇದ್ರೆ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೆ ಅಂತಾರೆ. ಭಕ್ತಿರ್ಭವೇತ್ ಭಗವತಿ. ಯಾಕೆಂದ್ರೆ ಧ್ರುವ ಚರಿತ್ರೆ ಅದು ಭಗವದ್ಭಕ್ತನ ಚರಿತ್ರೆ. ಅವನು ಭಗವಂತನಿಗೆ ಅತ್ಯಂತ ಪ್ರಿಯ. ಭಗವದ್ಭಕ್ತರ ಚರಿತ್ರೆ ಅದು ಭಗವಂತನ ಚರಿತ್ರೆಯಲ್ಲೇ ಪರ್ಯವಸಾನವಾಗ್ತದೆ. ಹಾಗಾಗಿ ಭಗವಂತನಲ್ಲಿ ಹೆಚ್ಚಿನ ಭಕ್ತಿ ಉಂಟಾಗ್ತದೆ. ಆ ಉದ್ದೇಶದಿಂದ ಹೇಳ್ತಾ ಇದ್ದಾರೆ, ಈ ಧ್ರುವ ಚರಿತ್ರೆಯನ್ನ ಶ್ರದ್ಧೆಯಿಂದ ಮತ್ತೆ ಮತ್ತೆ ಕೇಳಬೇಕು. ಆ ರೀತಿ ಕೇಳ್ತಾ ಇದ್ರೆ ಭಗವಂತನಲ್ಲಿ ಭಕ್ತಿ ಉಂಟಾಗಿ ಅದರಿಂದ ಎಲ್ಲ ಕ್ಲೇಶ ಸಂಕ್ಷಯ ಆಗ್ತದೆ. ಕ್ಲೇಶಗಳು ಅಂದ್ರೆ ಅವಿದ್ಯಾದಿ ಕ್ಲೇಶಗಳು, ತೊಂದರೆಗಳು, ದುಃಖಗಳು, ನಮಗಿರ್ತಕ್ಕಂತಹ ಅವಿದ್ಯಾ ಮೊದಲಾಗಿರ್ತಕ್ಕಂತಹ ಕಾಮಕರ್ಮಾದಿ ಸಕಲ ವಿಧವಾದಂತಹ ಕ್ಲೇಶಗಳು ಕೂಡ ಆ ಭಗವಂತನ ಭಕ್ತಿಯಿಂದ ಪರಿಹಾರವಾಗ್ತದೆ. ಯಯಾ ಸ್ಯಾತ್ ಕ್ಲೇಶ ಸಂಕ್ಷಯ ತಾದೃಶಿ ಭಕ್ತಿ ಭವತಿ ಅಂತ ಅರ್ಥ. ಯಯ ಅಂದ್ರೆ ಯಾವುದರಿಂದ, ಅಂದ್ರೆ ಯಾವ ಭಕ್ತಿಯಿಂದ ಕ್ಲೇಶ ಸಂಕ್ಷಯವಾಗ್ತದೋ, ಎಲ್ಲ ರೀತಿಯಾದ ಅವಿದ್ಯಾ ಕಾಮಕರ್ಮಾದಿ ಕ್ಲೇಶಗಳು ಕೂಡ ಪರಿಹಾರವಾಗ್ತದೋ ಅಂತಹ ಭಗವಂತನಲ್ಲಿ ಭಕ್ತಿ ಈ ಒಂದು ಧ್ರುವನ ಚರಿತ್ರೆಯನ್ನ ಮತ್ತೆ ಮತ್ತೆ ಕೇಳೋದ್ರಿಂದ ಬರ್ತದೆ. ಶ್ರುತ್ವೈ ತಚ್ಶ್ರದ್ಧಯಾ ಭೀಕ್ಷ್ಣಂ ಅಚ್ಯುತ ಪ್ರಿಯ ಚೇಷ್ಟಿತಂ ಭವೇದ್ ಭಕ್ತಿರ್ಭಗವತಿ ಯಯಾ ಸ್ಯಾತ್ ಕ್ಲೇಶ ಸಂಕ್ಷಯಃ ಮಹತ್ವಂ ಇಚ್ಛತಾಂ ತೀರ್ಥಂ ಶ್ರೋತು ಶ್ರದ್ಧಾದಯೋ ಗುಣಾಃ ಯತ್ರ ತೇಜಸ್ತದಿಚ್ಛೂನಾಂ ಮಾನೋ ಯತ್ರ ಮನಸ್ವಿನಾಂ. ಹಾಗೆ ಈ ಧ್ರುವ ಚರಿತ್ರೆಯನ್ನ ಶ್ರವಣ ಮಾಡಿದರೆ ಒಳ್ಳೆ ಸ್ವಭಾವ, ಶೀಲ ಮೊದಲಾದ ಗುಣಗಳೆಲ್ಲ ನಮ್ಮಲ್ಲಿ ಉಂಟಾಗ್ತದೆ. ಶ್ರದ್ಧಾದಯೋ ಗುಣಾಃ ಅಂತಾರೆ. ಒಳ್ಳೆ ನಡತೆ ಮೊದಲಾಗಿರ್ತಕ್ಕಂತಹ ಗುಣಗಳು ಈ ಕಥೆಯನ್ನ ಕೇಳುವವರಲ್ಲಿ ಉಂಟಾಗ್ತವೆ. ಮಹತ್ವಮಿಚ್ಛತಾಂ, ಯಾರು ಮಹತ್ವವನ್ನ ಪಡೀಬೇಕು ಅಂತ ಇಚ್ಛೆ ಪಡ್ತಾರೋ ಅಂಥವರಿಗೆ ಮಹತ್ವವನ್ನ ತಂದು ಕೊಡ್ತದೆ. ದೊಡ್ಡತನ, ನಾವು ದೊಡ್ಡವರಾಗಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ, ನಮ್ಮಲ್ಲಿ ಮಹತ್ವ ಬರಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅಂಥವರು ಈ ಕಥೆಯನ್ನ ಶ್ರದ್ಧೆಯಿಂದ ಕೇಳಬೇಕು. ಅಂಥವರಿಗೆ ಉತ್ತಮವಾದ ಮಹತ್ವ ಬರ್ತದೆ, ತೇಜಸ್ಸು ಬರ್ತದೆ. ತೇಜಸ್ಸನ್ನು ಇಚ್ಛೆ ಪಡ್ತಕ್ಕಂಥವರಿಗೆ, ಯಾರಿಗೆ ಸನ್ಮಾನ ಬೇಕು ಅಂತ ಅಪೇಕ್ಷೆ ಇರ್ತದೋ ಅವರಿಗೆ ಸನ್ಮಾನವನ್ನು ಕೂಡ ತಂದು ಕೊಡ್ತದೆ. ಮಹತ್ವಮಿಚ್ಛತಾಂ ಮಹತ್ವಂ ತೇಜ ತದಿಚ್ಛೂನಾಂ, ತೇಜಸ್ಸನ್ನ ಇಚ್ಛೆ ಪಡ್ತಕ್ಕಂಥವರಿಗೆ ತೇಜಸ್ಸು ಸಿಗ್ತದೆ. ಮನಸ್ವಿನಾಂ ಮಾನಃ, ಸನ್ಮಾನವನ್ನ ಬಯಸ್ತಕ್ಕಂಥವರಿಗೆ ಸನ್ಮಾನ ಸಿಗ್ತದೆ. ಮಹತ್ವಮಿಚ್ಛತಾಂ ತೀರ್ಥಂ ಶ್ರೋತು ಶ್ರದ್ಧಾದಯೋ ಗುಣಾಃ ಯತ್ರ ತೇಜಸ್ತದಿಚ್ಛೂನಾಂ ಮಾನೋ ಯತ್ರ ಮನಸ್ವಿನಾಂ ಪ್ರಯತ ಕೀರ್ತಯೇತ್ ಪ್ರಾತಃ ಸಮವಾಯೇ ದ್ವಿಜನ್ಮನಾಂ ಸಾಯಂಚ ಪುಣ್ಯ ಶ್ಲೋಕಸ್ಯ ಧ್ರುವಸ್ಯ ಚರಿತಂ ಮಹತೇ. ಹಾಗೆ ಈ ಧ್ರುವನ ಚರಿತ್ರೆ ಪವಿತ್ರ ಕೀರ್ತಿಯಾಗಿರ್ತಕ್ಕಂತಹ ಧ್ರುವ ಏನಿದ್ದಾನೆ, ಪುಣ್ಯ ಶ್ಲೋಕ, ಪವಿತ್ರವಾದ ಕೀರ್ತಿ ಉಳ್ಳವನು. ಅಂತಹ ಧ್ರುವ ಮಹಾರಾಜನ ಚರಿತ್ರೆಯನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು
ಬ್ರಾಹ್ಮಣರ ಸಮ್ಮೇಳನಗಳಲ್ಲಿ ತನ್ಮಯತೆಯಿಂದ ಹಾಡಬೇಕಂತೆ. ಈ ಇದುವರೆಗೂ ಹೇಳಿರ್ತಕ್ಕಂತಹ ಧ್ರುವ ಚರಿತ್ರೆಯನ್ನ ಬ್ರಾಹ್ಮಣರ ಸಮ್ಮೇಳನಗಳೇನಾಗ್ತದೆ ಅಲ್ಲಿ, ಅಂದ್ರೆ ಎಲ್ಲ ಬ್ರಾಹ್ಮಣರು ಸೇರಿರ್ತಕ್ಕಂತಹ ಒಂದು ಜಾಗದಲ್ಲಿ ಭಕ್ತಿಯಿಂದ ತನ್ಮಯತೆಯಿಂದ ಇದನ್ನ ಹಾಡಬೇಕು. ಸಾಯಂ ಪ್ರಾತಃ ಅಂತಾರೆ. ಸಮವಾಯೇ ದ್ವಿಜನ್ಮನಾಂ ಸಮವಾಯೇ. ದ್ವಿಜನ್ಮನಾಂ ಸಮವಾಯ ಅಂತಂದ್ರೆ ಬ್ರಾಹ್ಮಣರು ಸೇರುವ ಜಾಗ, ಎಲ್ಲ ಬ್ರಾಹ್ಮಣರು ಸೇರಿರ್ತಕ್ಕಂತಹ ಒಂದು ಸಮ್ಮೇಳನ, ಗುಂಪು, ಸಭೆ ಸಮಾರಂಭಗಳು ಮೊದಲಾದಂತಹ ಸಂದರ್ಭಗಳಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು ಕೂಡ ಇದನ್ನ ಕೀರ್ತನೆ ಮಾಡಬೇಕು. ಭಕ್ತಿಯಿಂದ ಈ ಚರಿತ್ರೆಯನ್ನ ಕೀರ್ತನೆ ಮಾಡಬೇಕು, ಹೊಗಳಬೇಕು, ಹಾಡಬೇಕು. ಪ್ರಯತ ಕೀರ್ತಯೇತ್ ಪ್ರಾತಃ ಸಮವಾಯೇ ದ್ವಿಜನ್ಮನಾಂ ಸಾಯಂಚ ಪುಣ್ಯ ಶ್ಲೋಕಸ್ಯ ಧ್ರುವಸ್ಯ ಚರಿತಂ ಮಹತ್. ಪೌರ್ಣಮಾಸ್ಯಾಂ ಸಿನೀವಾಲ್ಯಾಂ ದ್ವಾದಶ್ಯಾಂ ಶ್ರವಣೇಥವಾ ದಿನಕ್ಷಯೇ ವ್ಯತೀಪಾತೆ ಸಂಕ್ರಮೇರ್ಕ ದಿನೇಪಿ ವಾ ಶ್ರಾವಯಂ ಶ್ರದ್ಧಧಾನಾನಾಂ ತೀರ್ಥಪಾದ ಪದಾಶ್ರಯಃ ನೇಚ್ಛಂ ತತ್ರಾತ್ಮನಾತ್ಮಾನಂ ಸಂತುಷ್ಟ ಇವ ಸಿದ್ಧ್ಯತಿ. ಹಾಗೆ ಈ ಧ್ರುವ ಚರಿತ್ರೆಯನ್ನ ಹಾಡಬೇಕು, ಹೊಗಳಬೇಕು, ಹೇಳಬೇಕು. ಯಾವ ಫಲದ ಅಪೇಕ್ಷೆಯೂ ಇಲ್ಲದೆ ನಿಜವಾಗಲೂ ಭಗವದ್ಭಕ್ತರು ಇದನ್ನ ಹೇಳಬೇಕು. ಇದುವರೆಗೂ ಹೇಳಿದ್ರು ಇಂತಿಂತ ಫಲವನ್ನ ಪಡಿತಕ್ಕಂಥವ್ರು ಇಂತಿಂತ ಫಲವನ್ನ ಪಡಿತಾರೆ ಅಂತೆಲ್ಲ ಹೇಳ್ತಾ ಬಂದ್ರು. ಆದ್ರೆ ಇಲ್ಲಿ ಹೇಳ್ತಾರೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಚರಿತ್ರೆಯನ್ನ ಹೇಳಬೇಕಂತೆ. ಶ್ರದ್ಧಾಳುಗಳಿಗೆ, ಯಾರು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅಂಥವರಿಗೆ, ಶ್ರದ್ಧೆ ಇರ್ತಕ್ಕಂತಹ ಭಗವದ್ಭಕ್ತರಿಗೆ ಇದನ್ನ ಹೇಳಬೇಕು. ಈ ಚರಿತ್ರೆಯನ್ನ ಅವರಿಗೆ ಪಾಠ ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾದ ದಿವಸಗಳು, ಹುಣ್ಣಿಮೆ, ಅಮಾವಾಸ್ಯೆ, ಪೌರ್ಣಮಾಸ್ಯಾಂ ಸಿನೀವಾಲ್ಯಾಂ. ಸಿನೀವಾಲಿ ಅಂದ್ರೆ ಅಮಾವಾಸ್ಯೆ. ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಹಾಗೆ ಶ್ರವಣ ನಕ್ಷತ್ರ ಇರತಕ್ಕಂತಹ ದಿವಸ, ದಿನಕ್ಷಯ, ವ್ಯತಿಪಾತ, ಸಂಕ್ರಮಣ ಮೊದಲಾದ ದಿವಸಗಳೇನಿದ್ದಾವೆ ಈ ದಿವಸ, ಹಾಗೂ ಅರ್ಕದಿನೆ ಅಂತಾರೆ, ಭಾನುವಾರ ವಿಶೇಷ ಅಂತೆ. ಭಾನುವಾರ ಮೊದಲಾದ ದಿವಸಗಳಲ್ಲಿ ಶ್ರದ್ಧೆಯಿಂದ ಇದನ್ನ ಹೇಳಬೇಕು. ಈ ರೀತಿ ಹೇಳಿದರೆ ಯಾರು ಹೇಳ್ತಾರೋ ಅವರು ಮನಸ್ಸಿನಲ್ಲಿ ಭಗವಂತನ ಸ್ಮರಣೆಯನ್ನ ತಂದುಕೊಂಡು ಅದರಲ್ಲೇ ತೃಪ್ತಿಯನ್ನ ಪಡೆದು ಎಲ್ಲ ಅಭೀಷ್ಟಗಳನ್ನ ಅವರು ತಾವಾಗೇ ಪಡಿತಾರೆ. ಅವರು ಯಾವ ಫಲಾಪೇಕ್ಷೆಯೂ ಇಲ್ಲದೆ ಈ ಚರಿತ್ರೆಯನ್ನ ಅವರು ಹೇಳಿದ್ದರಿಂದ ಅವರಿಗೆ ಸಕಲ ಅಭೀಷ್ಟಗಳು ಕೂಡ ತಾವಾಗೇ ಸಿದ್ಧವಾಗ್ತವೆ. ಅವರೇನು ಕೇಳೋದೇ ಬೇಕಾಗಿಲ್ಲ. ಅವರಿಗೆ ಮನಃಶಾಂತಿ ಉಂಟಾಗ್ತದೆ. ಸಂತುಷ್ಟ ಅಂತ ಮನಸ್ಸಿನ ಶಾಂತಿ ಅವರಿಗೆ ದೊರಕ್ತದೆ. ಆ ಮನಸ್ಸಿನ ಶಾಂತಿ ಅಂತಂದ್ರೆ ಭಗವಂತನಲ್ಲೇ ಅವರ ಮನಸ್ಸು ನಡ್ತದೆ ಅಂತ ಅರ್ಥ. ಶಾಂತಿ ಅಂದ್ರನೇ ಆ ಅರ್ಥ. ಶಮೋ ಮನ್ನಿಷ್ಠತಾ ಬುದ್ಧಿ, ಭಗವಂತನಲ್ಲಿ ಬುದ್ಧಿ ಅವರದು. ಭಗವಂತನಲ್ಲೇ ಅವರ ಮನಸ್ಸು ನೆಟ್ಟಿರೋದ್ರಿಂದ ಅದರಲ್ಲಿ ಅವರಿಗೆ ತೃಪ್ತಿ. ಆ ತೃಪ್ತಿ ಅವರಿಗೆ ಇರೋದ್ರಿಂದ ಅವರು ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ. ಆದರೂ ಅವರಿಗೆ
ಎಲ್ಲ ರೀತಿಯಾದ ಫಲಗಳನ್ನ ಭಗವಂತ ತಾನಾಗಿಯೇ ಕೊಡ್ತಾನೆ. ಸಿದ್ಧ್ಯತಿ ಅಂತ. ಸಿದ್ಧ್ಯತಿ ಅಂತಂದ್ರೆ ಅಭೀಷ್ಟ ಫಲಗಳೆಲ್ಲ ಪ್ರಾಪ್ತಗಳಾಗ್ತಾವೆ ಅಂತ ಅರ್ಥ. ಭಗವಂತ ಸಂತುಷ್ಟನಾಗ್ತಾನೆ, ಮನಃಶಾಂತಿ ಉಂಟಾಗ್ತದೆ, ಭಗವಂತ ಅವರಿಗೆ ಎಲ್ಲ ರೀತಿಯಾದ ಫಲಗಳನ್ನು ಕೂಡ ತಂದು ಕೊಡ್ತಾನೆ. ಆದ್ರಿಂದ ಭಗವದ್ಭಕ್ತನು ವಿಶೇಷವಾಗಿ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಈ ಚರಿತ್ರೆಯನ್ನ ಹೇಳಬೇಕು. ಯಾರಿಗೆ ಶ್ರದ್ಧೆ ಇದೆಯೋ ಅವರಿಗೆ. ಶ್ರದ್ಧಾನಾನಾಂ, ಯಾರು ಶ್ರದ್ಧಾಳುಗಳಿದ್ದಾರೋ, ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಬೇಕು ಅನ್ನೋ ಅಪೇಕ್ಷೆ ಉಳ್ಳಂತಹ ಸಜ್ಜನರಿಗೆ ಈ ಧ್ರುವ ಚರಿತ್ರೆಯನ್ನ ಹೇಳಬೇಕು. ಅದರಲ್ಲೂ ವಿಶೇಷವಾದ ದಿವಸಗಳು ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಶ್ರವಣ ನಕ್ಷತ್ರ, ದಿನಕ್ಷಯ, ವ್ಯತಿಪಾತ, ಸಂಕ್ರಮಣ ಮತ್ತು ಭಾನುವಾರ. ಈ ದಿವಸಗಳಲ್ಲಿ ಶ್ರದ್ಧೆಯಿಂದ ಹೇಳಬೇಕು. ಪೌರ್ಣಮಾಸ್ಯಾಂ ಸಿನಿವಾಲ್ಯಾಂ ದ್ವಾದಶ್ಯಾಂ ಶ್ರವಣೇಥವಾ ದಿನಕ್ಷಯೇ ವ್ಯತಿಪಾತೆ ಸಂಕ್ರಮೇರ್ಕ ದಿನೇಪಿ ವಾ ಶ್ರಾವಯೇತ್ ಶ್ರದ್ಧಾನಾನಾಂ ತೀರ್ಥಪಾದ ಪದಾಶ್ರಯಃ ನೇಚ್ಛಂಸ್ತತ್ರಾತ್ಮನಾತ್ಮಾನಂ ಸಂತುಷ್ಟ ಇವ ಸಿದ್ಧ್ಯತಿ. ಸಂತುಷ್ಟ ಇತಿ ಸಿದ್ಧ್ಯತಿ. ಸರ್, ವ್ಯತಿಪಾತ ಅಂದ್ರೆ ಏನು? ವ್ಯತಿಪಾತ ಅಂತ ಅದೊಂದು ಯೋಗ. ಪ್ರತಿ ದಿವಸ ಯೋಗಗಳು, ಕರ್ಣಗಳು ವ್ಯತ್ಯಾಸ ಚೇಂಜ್ ಆಗ್ತಾ ಇರ್ತದೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ದಿನ ದಿನ ಚೇಂಜ್ ಆಗ್ತಾ ಇರ್ತದೆ. ಅದರಲ್ಲಿ ವ್ಯತಿಪಾತ ಅಂತ ಅನ್ನೋದೊಂದು ಯೋಗ. ಅದು ಬಹಳ ವಿಶೇಷವಾದ ಯೋಗ. ಇಲ್ಲಿ ಆತ್ಮನ ಆತ್ಮಾನಂ ಸಂತುಷ್ಟ ಅಂತ ಇದೆ ಈ ಶ್ಲೋಕದಲ್ಲಿ. ನೇಚ್ಛನ್ ತತ್ರ ಆತ್ಮನ ಆತ್ಮಾನಂ ಸಂತುಷ್ಟ ಇತಿ ಸಿದ್ಧ್ಯತಿ ಅಂತ ಒಂದು ಪದ ಇದೆ. ಅದಕ್ಕೆ ನಾವಿವಾಗ ಅರ್ಥವನ್ನ ಹೇಳಿದ್ವಿ. ಆ ರೀತಿ ಧ್ರುವಚರಿತ್ರೆಯನ್ನ ಯಾರು ಹೇಳುತ್ತಾರೋ ಅಂಥವರು ಮನಸ್ಸಿನಿಂದ ಭಗವಂತನ ಸ್ಮೃತಿಯಲ್ಲಿಯೇ ತೃಪ್ತರಾಗಿ ಬಿಡ್ತಾರೆ. ಆದ್ರಿಂದ ಮನಸ್ಸಿನಿಂದ ಪರಮಾತ್ಮನ ವಿಷಯದಲ್ಲಿ ಸಂತುಷ್ಟರಾಗ್ತಾರೆ. ಆದ್ರಿಂದ ಅವರಿಗೆ ಎಲ್ಲ ಅಭೀಷ್ಟಗಳು ಸಿದ್ಧವಾಗ್ತವೆ ಅಂತ. ಆದ್ರೆ ಕೆಲವರು ವ್ಯಾಖ್ಯಾನಕಾರರು ಇಲ್ಲಿ ಬೇರೆ ಅರ್ಥ ಮಾಡ್ತಾರೆ ಇದಕ್ಕೆ. ಆತ್ಮಾನಂ ಪ್ರತಿ ಆತ್ಮನೈವ ಸಂತುಷ್ಟ, ತನ್ನ ವಿಷಯದಲ್ಲಿ ತನ್ನಿಂದಲೇ ತೃಪ್ತಿಯನ್ನ ಹೊಂದುತ್ತಾನೆ, ಆದ್ರಿಂದಲೇ ಎಲ್ಲ ಸಿದ್ಧಿಯನ್ನ ಪಡಿತಾನೆ ಅಂತ ಶ್ರೀಧರೀಯ ವ್ಯಾಖ್ಯಾನ ಮತ್ತು ವಂಶೀಧರ ವಿಶ್ವನಾಥ ವ್ಯಾಖ್ಯಾನಗಳಲ್ಲೆಲ್ಲ ಹಾಗೆ ಹೇಳಿದ್ದಾರೆ. ಆತ್ಮನೈವ ಆತ್ಮಾನಂ ಪ್ರತಿ ಸಂತುಷ್ಟೋ ಭವತಿ ಇತಿ ಹೇತೋಃ ಸಿದ್ಧಿಂ ಪ್ರಾಪ್ನೋತಿ ಅಂತ. ಅಂದ್ರೆ ತನ್ನಿಂದಲೇ, ತನ್ನ ವಿಷಯದಲ್ಲಿ ತನ್ನಿಂದಲೇ ತೃಪ್ತಿಯನ್ನು ಹೊಂದುತ್ತಾನೆ. ತನ್ನ ವಿಷಯದಲ್ಲಿ ತನ್ನಿಂದಲೇ ತೃಪ್ತಿಯನ್ನು ಹೊಂದೋದು ಅಂತ ಅರ್ಥ ಮಾಡಿದ್ದಾರೆ. ಆತ್ಮಾನಂ ಸಂತುಷ್ಟ ಅಂತ ಅನ್ನೋದಕ್ಕೆ ಹಂಗಲ್ಲ ಅದಕ್ಕೆ ಅರ್ಥ. ಶ್ರೋತೃಗಳು ಶ್ರದ್ಧೆಯಿಂದ ಕೇಳಿದ್ರೆ ಅದೇ ನನಗೆ ಪ್ರತಿಫಲ ಅನ್ನೋ ಅಭಿಪ್ರಾಯ ಅಂತ ಅವರು ಆ ರೀತಿ ಹೇಳಿದ್ದಾರೆ. ಕೇಳುವವರು ಶ್ರದ್ಧೆಯಿಂದ ಕೇಳಿದ್ರೆ ಸಾಕು, ಅದೇ ಪ್ರತಿಫಲ ಅಂತ. ಶ್ರೋತೃಗಳ ಶ್ರವಣದಿಂದ ತೃಪ್ತಿ ಅನ್ನೋ ಈ ಅಭಿಪ್ರಾಯ ಈ ವಾಕ್ಯದಿಂದ ಸಿಗೋದಿಲ್ಲ. ಇರಬಹುದು, ಶ್ರದ್ಧಾಳುಗಳು ಶ್ರದ್ಧೆಯಿಂದ ಕೇಳಿದ್ರೆ ಸಾಕು ನನಗೆ, ಅದೇ ನನಗೆ ತೃಪ್ತಿ ಅಂತ ಅನ್ನೋದು ತಪ್ಪೇನಲ್ಲ, ಅಭಿಪ್ರಾಯ ತಪ್ಪಲ್ಲ. ಆದ್ರೆ ಈ ವಾಕ್ಯದಿಂದ ಆ ಅರ್ಥ ಸಿಗೋದಿಲ್ಲ. ಇಲ್ಲಿರೋದು ತತ್ರ ಆತ್ಮನ ಆತ್ಮಾನಂ ಸಂತುಷ್ಟ ಅಂತಿದೆ. ಅದಕ್ಕೆ ಅವರು ಶ್ರೋತೃಗಳು ಶ್ರದ್ಧೆಯಿಂದ ಕೇಳಿದ್ರೆ ಅದೇ ನನಗೆ ಪ್ರತಿಫಲ ಅಂತ ಅರ್ಥ ಮಾಡಿದ್ದಾರೆ. ಆ ಅರ್ಥ ಹೇಗ್ ಸಿಕ್ತು ಈ ವಾಕ್ಯದಿಂದ? ಪ್ರವಚನ ಮಾಡಿದವನ ವಿಷಯದಲ್ಲಿ ಭಗವಂತ ಸ್ವಯಂ ಸಂತುಷ್ಟನಾಗ್ತಾನೆ ಅಂತ ವೀರರಾಘ ವ್ಯಾಖ್ಯಾನ, ಸುಖದೇವ ವ್ಯಾಖ್ಯಾನಗಳೆಲ್ಲ ಹೇಳಿದ್ದಾರೆ. ಅದು ಸರಿಯಾದದ್ದೇ. ಯಾರು ಈ ಧ್ರುವಚರಿತ್ರೆಯನ್ನು ಪ್ರವಚನ ಮಾಡ್ತಾರೋ
ಅವರ ವಿಷಯದಲ್ಲಿ ಭಗವಂತ ಸಂತುಷ್ಟನಾಗ್ತಾನೆ. ಅದು ಸರಿ. ಆದ್ರೆ ಅಲ್ಲಿ ಭಗವಾನ್ ಅನ್ನೋ ಶಬ್ದ ಇಲ್ಲ. ಇಲ್ಲಿ ಭಗವಂತ ಅನ್ನೋ ಹೇಳುವ ಅವ್ರು ಹೇಳಿದಂತೆ ಭಗವಂತ ಅವರ ವಿಷಯದಲ್ಲಿ ಸ್ವಯಂ ಸಂತುಷ್ಟನಾಗ್ತಾನೆ ಅನ್ನೋ ಅರ್ಥ ಬರಬೇಕಾಗಿದ್ರೆ ಭಗವಾನ್ ಅನ್ನೋ ಶಬ್ದ ಇಲ್ಲ ಅಲ್ಲಿ. ಆದ್ರಿಂದ ಈ ಅಭಿಪ್ರಾಯವು ಕೂಡ ಆ ವಾಕ್ಯದಿಂದ ಬರೋದಿಲ್ಲ. ಆದ್ರಿಂದ ಆತ್ಮಾನಂ ಪ್ರತಿ, ಆತ್ಮಾನಂ ಅಂತಿದಲ್ಲ ಅಲ್ಲಿ, ಆತ್ಮಾನಂ ಪ್ರತಿ ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಪ್ರವಚನ ಮಾಡುವವರಿಗೆ ತೃಪ್ತಿ ಅಂತ ಹಾಗೆ ಹೇಳಬೇಕು. ಅದಕ್ಕೆ ಮಧ್ವಾಚಾರ್ಯರು ಸರಿಯಾಗಿ ಅದನ್ನ ಅನ್ವಯ ಮಾಡಿ ತೋರಿಸಿಕೊಡ್ತಾ ಇದ್ದಾರೆ. ಮನಸಾ ಪರಮಾತ್ಮಾನಂ ಪ್ರತಿ ಸಂತುಷ್ಟ ಅಂತ. ಅಲ್ಲಿ ಆತ್ಮನ ಆತ್ಮಾನಂ ಸಂತುಷ್ಟ ಅಂತಿದೆ. ಅದಕ್ಕೆ ಆತ್ಮನ ಅಂದ್ರೆ ಮನಸಾ ಪರಮಾತ್ಮಾನಂ ಪ್ರತಿ ಸಂತುಷ್ಟ ಅಂತ ಅರ್ಥ ಬರೆದ್ರು. ಅಂದ್ರೆ ಮನಸ್ಸಿನಿಂದ ಪರಮಾತ್ಮನ ವಿಷಯದಲ್ಲಿ ಸಂತುಷ್ಟನಾಗ್ತಾನೆ ಅಂತ ಅರ್ಥ. ಹಾಗಾಗಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರದ್ಧಾಳುಗಳಿಗೆ ಇದನ್ನ ಹೇಳ್ತಾನೋ ಅವನು ಮನಸ್ಸಿನಿಂದ ಭಗವಂತನ ಸ್ಮೃತಿಯಲ್ಲಿಯೇ ತೃಪ್ತನಾಗಿ ಬಿಡ್ತಾನೆ. ಅದರಿಂದ ಅವನಿಗೆ ಸಿದ್ಧತಿ, ಸಕಲ ಅಭೀಷ್ಟಗಳು ಕೂಡ ಸಿದ್ಧವಾಗ್ತಾವೆ ಅಂತ ಹೀಗೆ ಅಭಿಪ್ರಾಯ. ಮುಂದೆ 50ನೇ ಶ್ಲೋಕ. ಅಜ್ಞಾತ ತತ್ವಾಯ ಯೋ ದದ್ಯಾತ್ ಪರಮಾರ್ಥವಿತ್ ಕೃಪಾಳೋರ್ದೀನನಾಥಸ್ಯ ದೇವಾಸ್ತಸ್ಯಾನುಗೃಹ್ಣತೆ. ಹಾಗೆ ಕೇಳುವವರು, ಹಿಂದೆ ಹೇಳಿದ್ದು ಹೇಳೋರಿಗೆ, ಯಾರು ಶ್ರದ್ಧೆಯಿಂದ ಶ್ರದ್ಧಾಳುಗಳಿಗೆ ಹೇಳ್ತಾರೋ ಅಂಥವರಿಗೆ ಸಕಲಾಭೀಷ್ಟಗಳು ಸಿದ್ಧವಾಗ್ತಾವೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಇವಾಗ ಯಾರು ಕೇಳ್ತಾರಲ್ಲ, ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನೇ ಸರ್ವೋತ್ತಮ ಅಂತ ತಿಳಿದಿರ್ತಕ್ಕಂತಹ ಜ್ಞಾನಿ, ತತ್ವಜ್ಞಾನ ಇಲ್ಲದೆ ಇರ್ತಕ್ಕಂಥವರಿಗೆ, ಶ್ರೋತೃಗಳಿಗೆ ಜ್ಞಾನವನ್ನ ಕೊಡಬೇಕು. ಕೇಳುವವರೇನಿದ್ದಾರಲ್ಲ ಅವರು ತತ್ವಜ್ಞಾನಿಗಳ ಹತ್ರ ಹೋಗಿ ಆ ಜ್ಞಾನವನ್ನ ಪಡ್ಕೊಳ್ಬೇಕು. ಅತತ್ವಾಯ ಜ್ಞಾನಂ ಯೋ ದದ್ಯಾತ್ ಪರಮಾರ್ಥವಿತ್ತು. ತಾನು ಪರಮಾರ್ಥವನ್ನ ತಿಳ್ಕೊಂಡಿರತಕ್ಕಂಥವನು ಅಂದ್ರೆ ಹರಿಸರ್ವೋತ್ತಮತ್ವ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂತಹ ತತ್ವಜ್ಞಾನಿ, ಯಾರಿಗೆ ಆ ತತ್ವಜ್ಞಾನ ಇಲ್ಲವೋ ಅಂತಹ ಜ್ಞಾನಿ ಅಜ್ಞಾನಿಗಳಿಗೆ, ತತ್ವಜ್ಞಾನ ರಹಿತರಾಗಿರ್ತಕ್ಕಂಥವ್ರು ಯಾರಿದ್ದಾರೆ, ಅತತ್ವಾಯ ಯೋ ದದ್ಯಾತ್ ಅಂತಹ ಶ್ರೋತೃಗಳಿಗೆ ಈ ಜ್ಞಾನವನ್ನ ಕೊಡಬೇಕು. ಹರಿಸರ್ವೋತ್ತಮತ್ವ ಜ್ಞಾನವನ್ನ ಅವರಿಗೆ ಉಂಟು ಮಾಡಿ ಕೊಡಬೇಕು. ಆ ಮೂಲಕವಾಗಿ ಕೃಪೆಯಿಂದ ಆ ದೀನರನ್ನ ಯಾರು ಕಾಪಾಡ್ತಾನೋ ಅಂಥವನಿಗೆ ದೇವತೆಗಳು ಕೂಡ ಅನುಗ್ರಹವನ್ನ ಮಾಡ್ತಾರೆ ಅಂತ ಇದು ಹೇಳುವವರಿಗೇನೆ ಮತ್ತು ಕೂಡ ಹೇಳ್ತಾ ಇದ್ದಾರೆ. ಯಾರು ಹರಿಸರ್ವೋತ್ತಮತ್ವ ಜ್ಞಾನವನ್ನ ಇಲ್ಲದೆ ಇರ್ತಕ್ಕಂಥವರಿಗೆ ಉಂಟು ಮಾಡಿ ಕೊಡ್ತಾರೋ, ಪರಮಾರ್ಥ ತತ್ವವನ್ನ ತಿಳಿದಿರ್ತಕ್ಕಂತಹ ಜ್ಞಾನಿ ಮತ್ತೊಬ್ಬನಿಗೆ ತಿಳಿಯದೇ ಇರ್ತಕ್ಕಂತಹ ಶ್ರದ್ಧಾಳುಗಳಿಗೆ ಆ ಜ್ಞಾನವನ್ನ ಕೊಡ್ತಾನೋ, ಕೊಟ್ಟು ದೀನನಾದಂತಹ ಅವರನ್ನ ಕಾಪಾಡ್ತಾನಲ್ಲ ಅಂಥವನಿಗೆ ದೇವತೆಗಳ ಅನುಗ್ರಹವಾಗ್ತದೆ. ದೇವಾಹ ತಸ್ಯ ಅನುಗೃಹ್ಣತೆ, ಎಲ್ಲ ದೇವತೆಗಳು ಕೂಡ ಅವನನ್ನ ಅನುಗ್ರಹ ಮಾಡ್ತಾರಂತೆ. ಜ್ಞಾನಂ ಅಜ್ಞಾತ ತತ್ವಾಯ ಯೋ ದದ್ಯಾತ್ ಪರಮಾರ್ಥವಿತೆ ಕೃಪಾಳೋರ್ದೀನನಾಥಸ್ಯ ದೇವಾಸ್ತಸ್ಯಾನುಗೃಹ್ಣತೆ. ಇನ್ನೊಂದು ಪಾಠ ಇದೆ. ಜ್ಞಾನಂ ಅಜ್ಞಾತ ತತ್ವಾಯ ಯೋ ದದ್ಯಾತ್ ಸತ್ಪಥಾಮೃತಂ ಅಂತ ಒಂದು ಪಾಠ ಇದೆ.
ಸತ್ಪಥಾಮೃತಂ ಅಂತಂದ್ರೆ ಉತ್ತಮ ದಾರಿಯಲ್ಲಿ ಇರ್ತಕ್ಕಂಥವ್ರು ಅಂತ. ಸತ್ಪಥಾಮೃತಂ, ಸತ್ಪಥ ಅಂದ್ರೆ ಉತ್ತಮವಾದ ಮಾರ್ಗ, ಮೋಕ್ಷ ಮಾರ್ಗ. ಆ ಮೋಕ್ಷ ಮಾರ್ಗದಲ್ಲಿ ತಾವು ಇರ್ತಕ್ಕಂಥ ಅಜ್ಞಾನಿಗಳು ಅಂತಾನೆ ಅರ್ಥ. ಪರಮಾರ್ಥವಿತು ಅಂದ್ರೂ ಪರಮಾರ್ಥವನ್ನ ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿ ಅಂತಾನೆ ಅರ್ಥ. ಎರಡಕ್ಕೂ ಒಂದೇ ಅರ್ಥ. ವಿಜಯಧ್ವಜ ತೀರ್ಥರು ಪರಮಾರ್ಥವಿತ್ ಅಂತನ್ನೋ ಪಾಠವನ್ನ ತಗೊಂಡಿದ್ದಾರೆ. ಮುಂದೆ 51ನೇ ಶ್ಲೋಕ, ಈ ಅಧ್ಯಾಯದ ಕೊನೆ ಶ್ಲೋಕ. ಇದಂ ಮಯಾ ತೇ ವಿಹಿತಂ ಕುರುದ್ವಃ ಧ್ರುವಸ್ಯ ವಿಖ್ಯಾತ ವಿಶುದ್ಧ ಕರ್ಮಣಃ ಹಿತ್ವಾರ್ಭಕ ಕ್ರೀಡನಕಾನಿ ಮಾತುಃ ಗೃಹಂ ಚ ವಿಷ್ಣುಂ ಶರಣಂ ಯೋ ಜಗಾಮ. ಮೈತ್ರೇಯರು ವಿದುರನನ್ನ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು ಕುರುದ್ವಹ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಕುರುಕುಲದಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ವಿದುರನೇ ಅಂತ ವಿದುರನಿಗೆ ಮೈತ್ರೇಯರು ಮಾಡಿದ ಸಂಬೋಧನೆ ಅದು. ಎಲೆ ಕುರುದ್ವಹ, ಕುರುಕುಲ ಶ್ರೇಷ್ಠನಾದ ವಿದುರನೇ, ವಿಖ್ಯಾತ ವಿಶುದ್ಧ ಕರ್ಮಣಃ ಧ್ರುವಸ್ಯ, ಧ್ರುವ ಪ್ರಸಿದ್ಧವಾದ ಪರಿಶುದ್ಧವಾದ ಕರ್ಮವನ್ನ ಆಚರಣೆ ಮಾಡ್ತಕ್ಕಂಥವನು ಆ ಧ್ರುವ. ಆ ಧ್ರುವ ಬಾಲಕನಾಗಿದ್ದಾಗಲೇನೆ, ಮಗುವಾಗಿದ್ದಾಗಲೇನೆ ಆಟ ಆಡುವ ವಯಸ್ಸು. ಆದರೆ ಕ್ರೀಡನಕಾನಿ ಹಿತ್ವಾ, ಆಟದ ಸಾಮಾನುಗಳನ್ನೆಲ್ಲ ಬಿಟ್ಟು, ಹಡೆದ ತಾಯಿಯನ್ನು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಭಗವಂತನಿಗೆ ಶರಣಾದ ಅಂತಹ ಧ್ರುವನ ಚರಿತ್ರೆಯನ್ನ ನಾನು ನಿನಗೆ ಹೇಳಿದ್ದೇನೆ ಅಂತ ಇದ್ದಾರೆ. ಇದಂ ಮಯಾ ತೇ ಅಭಿಹಿತಂ, ಅಂತಹ ಧ್ರುವನ ಚರಿತ್ರೆಯನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ. ಇದುವರೆಗೂ ನಾನು ಹೇಳಿದ್ದು ಆಟ ಆಡುವ ವಯಸ್ಸು, ಬಾಲಕ ಆಟ ಆಡುವ ಸಾಮಗ್ರಿಗಳನ್ನ ಬಿಟ್ಟು, ಹಡೆದ ತಾಯಿಯನ್ನ ಬಿಟ್ಟು, ಮನೆಯನ್ನೂ ಬಿಟ್ಟು ಭಗವಂತನನ್ನ, ಸರ್ವೋತ್ತಮನಾದ ವಿಷ್ಣುವನ್ನ ಶರಣಾಗತನಾದ ಆ ಧ್ರುವನ ಚರಿತ್ರೆ ಅತ್ಯಂತ ಪರಿಶುದ್ಧವಾದ ಚರಿತ್ರೆ. ಪರಿಶುದ್ಧವಾದ ಕರ್ಮವನ್ನ ಆಚರಣೆ ಮಾಡ್ತಕ್ಕಂಥವನು ಧ್ರುವ, ಅವನ ಚರಿತ್ರೆ, ಅದನ್ನ ನಾನು ನಿನಗೆ ಹೇಳಿದ್ದೇನೆ ಅಂತ ಆ ಮೈತ್ರೇಯರು ವಿದುರನಿಗೆ ಕುರುದ್ವಹ, ಕುರುಕುಲ ಶ್ರೇಷ್ಠನಾದ ವಿದುರನೇ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಇದಂ ಮಯಾ ತೇ ವಿಹಿತಂ ಕುರುದ್ವಃ ಧ್ರುವಸ್ಯ ವಿಖ್ಯಾತ ವಿಶುದ್ಧ ಕರ್ಮಣಃ ಹಿತ್ವಾರ್ಭಕ ಕ್ರೀಡನಕಾನಿ ಮಾತುಃ ಗೃಹಂ ಚ ವಿಷ್ಣುಂ ಶರಣಂ ಯೋ ಜಗಾಮ. इति श्रीमद्भागवते महापुराणे पारमहंस्यां संहितायां 18 वैयासिक्यां 4 द्वादशोऽध्यायः. श्रीकृष्णार्पणमस्तु. अथ 13 ಮುಂದೆ 13ನೇ ಅಧ್ಯಾಯ. ಶ್ರೀಶುಕ ಉವಾಚ. ನಿಶಮ್ಯ ಕೌಶಾರ ವಿಣೋಪವರ್ಣಿತಂ ಧ್ರುವಸ್ಯ ವೈಕುಂಠ ಪದಾಧಿರೋಹಣಂ ಪ್ರರೂಢ ಭಾವೋ ಭಗವತ್ಯಧೋಕ್ಷಜೇ ಪ್ರಷ್ಟುಂ ಪುನಸ್ತಂ ವಿದುರ ಪ್ರಚಕ್ರಮೇ. ಶುಕಾಚಾರ್ಯರು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ.
ಧ್ರುವ ಶಿಂಶುಮಾರ ಲೋಕವನ್ನ ಏರಿದ ಕಥೆಯನ್ನ ಮೈತ್ರೇಯರು ವಿದುರನಿಗೆ ವರ್ಣನೆ ಮಾಡಿದ್ರು ಎಂಬುದಾಗಿ ನಾನು ಏನು ಹೇಳಿದೆ. ಈ ಕಥೆಯನ್ನ ವಿದುರ ಮೈತ್ರೇಯರಿಂದ ಕೇಳಿ ಅವನಿಗೆ ಭಗವಂತನಲ್ಲಿ ಭಕ್ತಿ ಮತ್ತೂ ಹೆಚ್ಚಾಯ್ತಂತೆ. ಮೊದಲೇ ವಿದುರ ಉತ್ತಮನಾದ ಭಕ್ತ, ಮಹಾವಿಷ್ಣು ಭಕ್ತನಾಗಿರ್ತಕ್ಕಂಥವನು ವಿದುರ. ಈ ಧ್ರುವ ಚರಿತ್ರೆಯನ್ನ ಕೇಳಿದ ಮೇಲೆ ಅವನಿಗೆ ಇನ್ನೂ ಭಕ್ತಿ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಮೈತ್ರೇಯರಿಗೂ ವಿದುರನಿಗೂ ನಡೆದಿರ್ತಕ್ಕಂತಹ ಸಂವಾದವನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಪ್ರವಚನ ಮಾಡ್ತಾ ಇದ್ದಾರೆ. ಆವಾಗ ಅವರು ಹೇಳ್ತಾರೆ, ಈ ವಿದುರನಿಗೆ ಭಗವತ್ಯಧೋಕ್ಷಜೆ, ಭಗವಂತನಾದ ಅಧೋಕ್ಷಜನಲ್ಲಿ ಭಕ್ತಿ ಹೆಚ್ಚಾಯ್ತಂತೆ. ಪ್ರರೂಢ ಭಾವ ಅಂತ, ಪ್ರರೂಢ ಭಾವ ಅಂದ್ರೆ ಪ್ರವೃದ್ಧ ಭಕ್ತಿ ಅಂತ ಬರೀತಾರೆ ವಿಜಯಧ್ವಜ ತೀರ್ಥರು. ಭಕ್ತಿ ಹೆಚ್ಚಾಯ್ತು. ಅದನ್ನೇ ಹಿಂದೆ ಹೇಳಿದ್ದು, ಯಾರು ಇದನ್ನ ಕೇಳ್ತಾರೋ ಅವರಿಗೆ ಭಗವಂತನಲ್ಲಿ ಭಕ್ತಿ ಬರ್ತದೆ ಅಂತ ಹಿಂದೆ ಹೇಳಿದ್ರಲ್ಲ ಫಲವನ್ನ ಹೇಳುವಾಗ. ಅದು ವಿದುರನಿಗೆ ಭಕ್ತಿ ಹೆಚ್ಚಾಗಿದೆ, ಭಗವಂತನಲ್ಲಿ ಭಕ್ತಿ ಹೆಚ್ಚಾಯ್ತು. ಭಕ್ತಿಯಿಂದ ಆ ವಿದುರ ಮತ್ತೂ ಕೂಡ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ಅವನಿಗಿನ್ನೂ ಸಾಕಾಗ್ಲಿಲ್ಲ. ಈ ಕಥೆಯನ್ನ ಕೇಳ್ತಾ ಕೇಳ್ತಾ ಭಗವಂತನಲ್ಲಿ ಭಕ್ತಿ ಜಾಸ್ತಿ ಆಯ್ತು. ಹಾಗಾಗಿ ಪುನಃ ಪ್ರಷ್ಟುಂ ಪ್ರಚಕ್ರಮೆ, ಮತ್ತು ಕೇಳಲಿಕ್ಕೆ ಹೊರಟ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತೆ ಪ್ರಶ್ನೆ ಮಾಡಿದ್ದಂತೆ, ಅವನಿಗಿನ್ನೂ ಸಾಕಾಗಿಲ್ಲ, ಮತ್ತೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ವಿದುರ ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ನಿಶಮ್ಯ ಕೌಶಾರ ವಿಣೋಪವರ್ಣಿತಂ ಧ್ರುವಸ್ಯ ವೈಕುಂಠ ಪದಾಧಿರೋಹಣಂ ಪ್ರರೂಢ ಭಾವೋ ಭಗವತ್ಯಧೋಕ್ಷಜೆ ಪ್ರಷ್ಟುಂ ಪುನಸ್ತಂ ವಿದುರ ಪ್ರಚಕ್ರಮೇ. ವಿದುರ ಉವಾಚ ಕೇತೆ ಪ್ರಚೇತಸೋ ನಾಮ ಕಸ್ಯಾಪತ್ಯಾನಿ ಸುವ್ರತ ಕಸ್ಯಾನ್ವಯೇ ಪ್ರಖ್ಯಾತಾಃ ಕಸ್ಯಾನ್ವವಾಯೇ ಪ್ರಖ್ಯಾತಾಃ ಪುತ್ರ ವಾ ಸತ್ರಮಾಸತ. ವಿದುರನಿಗೆ ಇನ್ನೂ ಹೆಚ್ಚು ಕೇಳಬೇಕು ಅಂತ ಅಪೇಕ್ಷೆ ಆಗಿ ವಿಸ್ತಾರವಾಗಿ ಚರಿತ್ರೆಯನ್ನ ಪತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಚೇತಸರು ಅಂದ್ರೆ ಯಾರು? ಪ್ರಚೇತಸರು ಯಾರ ಮಕ್ಕಳು? ಯಾರ ವಂಶದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು? ಅವರು ಎಲ್ಲಿ ಯಾಗ ಮಾಡ್ತಾ ಇದ್ರು? ಅದನ್ನೆಲ್ಲ ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ವಿದುರ ಮೈತ್ರೇಯರ ಹತ್ರ ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಹಿಂದೆ ಪ್ರಚೇತಸರ ಯಾಗದಲ್ಲಿ ನಾರದರು ಇದನ್ನೆಲ್ಲ ವರ್ಣನೆ ಮಾಡಿದ್ರು ಅಂತ ಹಿಂದೆ ಒಂದ್ಸಲ ಹೇಳಿದ್ರು. ಮೈತ್ರೇಯರು ಹೇಳುವಾಗ ಪ್ರಚೇತಸರು ಯಾಗವನ್ನ ಮಾಡ್ತಾ ಇದ್ರು, ಆ ಪ್ರಚೇತಸರ ಸತ್ರದಲ್ಲಿ ನಾರದರು ವರ್ಣನೆ ಮಾಡಿರ್ತಕ್ಕಂತ ಕಥೆ, ಅದನ್ನ ಹೇಳ್ತೇನೆ ನಿನಗೆ ಅಂತ ಹೇಳಿದ್ರಿಂದ ಪ್ರಚೇತಸರು ಯಾರು, ಅವ್ರು ಯಾಕೆ ಯಾಗ ಮಾಡ್ತಾ ಇದ್ರು, ಎಲ್ಲಿ ಮಾಡ್ತಾ ಇದ್ರು, ಅವ್ರು ಯಾರ ಮಕ್ಕಳು, ಆ ಪ್ರಚೇತಸರೆಲ್ಲ ಯಾರ ವಂಶದಲ್ಲಿ ಹುಟ್ಟಿದವರು, ಅವರು ಹೇಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ, ಅವರು ಎಲ್ಲಿ ಯಾಗ ಮಾಡ್ತಾ ಇದ್ರು, ಅದನ್ನೆಲ್ಲ ನನಗೆ ಹೇಳಿ ಅಂತ ಇದು ವಿದುರನ ಪ್ರಶ್ನೆ. ಕೇತೆ ಪ್ರಚೇತಸೋ ನಾಮ ಕಸ್ಯಾಪತ್ಯಾನಿ ಸುವ್ರತ ಕಸ್ಯಾನ್ವವಾಯೇ ಪ್ರಖ್ಯಾತಾಃ ಪುತ್ರ ವಾ ಸತ್ರಮಾಸತ.
ಮನ್ಯೇ ಮಹಾಭಾಗವತಂ ನಾರದಂ ದೇವದರ್ಶನಂ ಯೇನ ಪ್ರೋಕ್ತ ಕ್ರಿಯಾ ಯೋಗಃ ಪರಿಚರ್ಯಾ ವಿಧಿರ್ಹರೇಃ. ಇನ್ನು ನಾರದರು ಪ್ರಚೇತಸರ ಸತ್ರದಲ್ಲಿ ಈ ಚರಿತ್ರೆಗಳನ್ನ ಹೇಳಿದ್ರು, ಹಾಡಿದ್ರು, ಹೊಗಳಿದ್ರು ಅಂತ ಹಿಂದೆ ಬಂತಲ್ವಾ. ಹಾಗಾಗಿ ಪ್ರಚೇತಸರು ಯಾರು ಅಂತ ಪ್ರಶ್ನೆ ಮಾಡಿದ ಮೇಲೆ ನಾರದರ ಬಗ್ಗೆ ಕೇಳ್ತಾ ಇದ್ದಾನೆ ವಿದುರ. ನಾರದರು ಭಗವಂತನನ್ನ ಪ್ರತ್ಯಕ್ಷ ಕಂಡವರು, ಮಹಾವಿಷ್ಣು ಭಕ್ತರು. ಅವರು ಭಗವಂತನ ಪೂಜಾ ವಿಧಿವಿಧಾನವನ್ನ ತಿಳಿಸಿಕೊಡ್ತಕ್ಕಂತಹ ಕ್ರಿಯಾಯೋಗ ಏನಿದೆ ಅದನ್ನ ನಾರದ ಪಂಚರಾತ್ರ ಅಂತ ಒಂದು ಗ್ರಂಥ, ಆ ನಾರದ ಪಂಚರಾತ್ರದಲ್ಲಿ ಉಪದೇಶವನ್ನ ಮಾಡಿರ್ತಕ್ಕಂಥವರು ನಾರದರು. ಅಂಥವರು ಉಪದೇಶ ಮಾಡಿದ್ದು ಅಂತ ಮುಂದೆ ಬರ್ತದೆ. ಆ ನಾರದರು ಆ ಪ್ರಚೇತಸರ ಯಾಗದಲ್ಲಿ ಹೇಳಿದ್ದು ಅಂತ ಹೇಳಿದ್ರಲ್ಲ, ಹಾಗಾಗಿ ಅದನ್ನ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂತ ಮುಂದುವರಿಸ್ತಾರೆ ತಮ್ಮ ಮಾತನ್ನು. ಈ 2-3 ಶ್ಲೋಕಗಳಲ್ಲಿ ನಾರದರ ಬಗ್ಗೆ ವರ್ಣನೆ ಮಾಡಿ, ಅಂತಹ ನಾರದರು ಪ್ರಚೇತಸರ ಯಾಗದಲ್ಲಿ ಇದನ್ನ ಹಾಡಿದರು ಅಂತ ಹೇಳಿದ್ರಿ, ಅದನ್ನ ನಾನು ಪೂರ್ತಿಯಾಗಿ ಕೇಳಬೇಕು ಆಗಿದೆ, ಅದನ್ನ ನನಗೆ ಹೇಳ್ರಿ ಅಂತ ವಿದುರನ ಪ್ರಶ್ನೆ. ಅದರಲ್ಲಿ ಸ್ವಲ್ಪ ಭಾಗ ಮಾತ್ರ ಈಗ ಮೈತ್ರೇಯರು ಹೇಳಿದ್ದಾರೆ, ಯಾರ್ದು ಧ್ರುವನ ಚರಿತ್ರೆಯನ್ನ. ಆ ಪ್ರಚೇತಸರ ಯಾಗದಲ್ಲಿ ಅವರು ಹೇಳಿದ, ಅವರು ಉಪದೇಶ ಮಾಡಿದ್ದನ್ನ ಪೂರ್ತಿ ಭಗವತ್ ಕಥೆಗಳನ್ನ ನನಗೆ ವರ್ಣನೆ ಮಾಡ್ರಿ ಅಂತ ಮುಂದೆ ಕೇಳ್ತಾರೆ ವಿದುರ. ಮನ್ಯೇ ಮಹಾಭಾಗವತಂ ನಾರದಂ ದೇವದರ್ಶನಂ ಯೇನ ಪ್ರೋಕ್ತ ಕ್ರಿಯಾ ಯೋಗಃ ಪರಿಚರ್ಯಾ ವಿಧಿರ್ಹರೇಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಗುರುಗಳೇ, ದಿನಕ್ಷಯ ಅಂದ್ರೆ ಏನು ಗುರು? ನಮಸ್ಕಾರ ಗುರುಗಳು. ಇದೆಲ್ಲ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. ಒಂದೊಂದು ದಿವಸಗಳಲ್ಲಿ ಆ ದಿನದ ಭಾಗ ಕಡಿಮೆ ಇರ್ತದೆ, ಅದನ್ನ ದಿನಕ್ಷಯ ಅಂತ, ಅದೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತೆ ಲೆಕ್ಕ. ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡಿ ನಾವು ತಿಳ್ಕೊಳ್ಬೇಕಷ್ಟೇ. ಸ್ವಲ್ಪ ನಾವಾಗಿ ನಾವು ಕಂಡುಹಿಡಿಯೋದೆಲ್ಲ ಕಷ್ಟ. ಆ ತರ ದಿನಕ್ಷಯ ಇದ್ದಾಗ ಅದು ಕೂಡ ಒಂದು ಪರ್ವಕಾಲ ಅಂತ ಹೇಳ್ತಾರೆ, ವಿಶೇಷವಾದ ದಿವಸ. ಸರಿ 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 ಗುರುಗಳೇ, ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಧನ್ಯವಾದಗಳು. 46ನೇ ಶ್ಲೋಕದಲ್ಲಿ ನವನೀತೆ ಅಣಲೆ ಧರ್ಮೆ ದಾನೆ ಹಸ್ತಿ ಮದೇ ಪಿಚೆ ಅಂತ ಇದಲ್ಲ, 46. 46 ಇತ್ ಅಭಿದಾನ ಆತ್ ಹಂಗಂತ ಹೇಳ್ತಿದ್ದ. ಹರೇ ನಮಃ. ನಮಸ್ಕಾರಗಳು ಗುರು. ಅಣಲೆ ಧರ್ಮೆ ಸರಿ. ದಾನೆ ಹಸ್ತಿ ಮದೇ ಪಿಚ ಇತ್ ಅಭಿದಾನಾತ್ ಅಂತ ಕೊಟ್ಟಿದ್ದಾರೆ. ಅದು ತೀರ್ಥಂ ಅಂತಿದೆ ಅಲ್ಲಿ, ಮಹತ್ವಮಿಚ್ಛತಾಂ ತೀರ್ಥಂ ಅಂತ ಭಾಗವತ ಶ್ಲೋಕ. ಹೌದು. ತೀರ್ಥ ಅನ್ನೋ ಶಬ್ದಕ್ಕೆ ಏನರ್ಥ? ಮಹತ್ವಮಿಚ್ಛತಾಂ ತೀರ್ಥಂ ಅನ್ನೋದಕ್ಕೆ ನಾವು ಮಹತ್ವವನ್ನ ಯಾರು ಬಯಸ್ತಾರೋ ಅವರಿಗೆ ಮಹತ್ವವನ್ನ ತಂದು ಕೊಡ್ತದೆ ಅಂತ ಅರ್ಥ ಮಾಡಿದ್ದೇವೆ. ಅಂದ್ರೆ ಉಪಾಯ ಅಂದ್ರೆ ಸಾಧನಂ. ಮಂತ್ರಾದಿ ಉಪದೇಷ್ಟೃವದ್ ಉಪದೇಷ್ಟೃವಾ ಅಂತ. ಅದಕ್ಕೆ ಅಂದ್ರೆ ಈಗ ನಾವು ಉಪಾಯ, ಮೋಕ್ಷಕ್ಕೆ ಮಾರ್ಗ, ಉಪಾಯ, ಸಾಧನ ಅಂತ ಅರ್ಥ. ಅದಕ್ಕೆ ಯಾರು ಮಹತ್ವವನ್ನ ಇಚ್ಛೆ ಪಡ್ತಾರೋ ಅವ್ರಿಗೆ ತೇಜೋ ಬಲೆ ಪ್ರಭಾವೇನ್ನೇ ಜ್ಯೋತಿಷ್ಯರ್ಚಿಷಿ ರೇತಸಿ ನವನೀತೇನಲೇ ಧರ್ಮೇ ದಾನೆ ಹಸ್ತಿಮದೇ ಪಿಚ ಇತ್ಯಭಿದಾನಾತ್. ಈ ರೀತಿ ಹೇಳಿರೋದ್ರಿಂದ ಪ್ರಭಾವೇ ಅನ್ನೇ ಜ್ಯೋತಿಷ್ಯ. ನವನೀತೆ ಅಣಲೆ ಧರ್ಮ ಅಂದ್ರೆ ಏನು?
ನವನೀತ್ ಅಂದ್ರೆ ಬೆಣ್ಣೆ ತಾನೆ. ಅದೇ ಇಷ್ಟೂ ಅರ್ಥಗಳಲ್ಲಿ ಹಾ. ತೀರ್ಥ ಶಬ್ದವನ್ನ ಬಳಸಬಹುದು ಅಂತಿದೆ. ಓ. ತೀರ್ಥ ಅನ್ನೋ ಶಬ್ದಕ್ಕೆ ಇಷ್ಟು ಅರ್ಥಗಳಿದೆ ಅಂತ ಅಭಿಧಾನ ಗ್ರಂಥದಲ್ಲಿ ಹೇಳಿರೋದು. ಅದೆಲ್ಲ ಒಂದು ರೀತಿ ಪರ್ಯಾಯ ಪದಗಳನ್ನ ತಿಳಿಸ್ತಾ ಇರೋದು. ಇದು ಎಷ್ಟು ಅರ್ಥ ಇದೆ ಅಂತ ಡಿಕ್ಷನರಿ ಇದ್ದಂಗೆ ಅದು. ಅನಲ ಅಂದ್ರೆ ಬೆಂಕಿ ಇಲ್ಲವಾ? ಹೌದು ಹೌದು. ಹಾ. ಮತ್ತೆ ಧರ್ಮೇಂದ್ರನು ತೀರ್ಥವ? ಇಲ್ಲಿದೆ ಅದೇ ನವನೀತೆ ಅನಲೆ ಅನಲೆ ಧರ್ಮೇ ದಾನೆ ಹಸ್ತಿ ಮದೆ ತೇಜೋಬಲೆ ಅನ್ಯ ಜ್ಯೋತಿಷಿ ಅರ್ಪಿಸಿ